ಯುವರಾಣಿ. ಯಾಕೆ ಕೂಗ್ತಿದ್ಯಾ? ಏನಾಯ್ತು? ಅಟೆನ್ಷನ್ ಅಟೆನ್ಷನ್. ಈಗ ನಾನೊಂದು ಚಿಕ್ಕ ಅನೌನ್ಸ್ಮೆಂಟ್ ಮಾಡೋದಿದೆ. ಆಕ್ಚುಲಿ ಈಗ ನಾನು ಅಹಲ್ಯ ಅಕ್ಕನ ಜೊತೆ ಮಾತಾಡೋದಕ್ಕೆ ಅಂತ ಹೋಗ್ತಿದ್ದೀನಿ. ಅವ್ರ ಹತ್ರ ಸಾರಿ ಹೇಳಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ನಾನು ಅವ್ರ ಹತ್ರ ಮಾತಾಡೋದಕ್ಕೆ ಅಂತ ಹೋದಾಗ್ಲೆಲ್ಲ ಯಾರಾದ್ರೂ ಒಬ್ರು ಬಂದು ಡಿಸ್ಟರ್ಬ್ ಮಾಡ್ತಾನೆ ಇದ್ದೀರಾ. ಸೊ ಈಗ ಆಲ್ರೆಡಿ ಹೇಳ್ತಿದ್ದೀನಿ, ಇನ್ನೊಂದು ಅರ್ಧ ಗಂಟೆ ನನಗೆ ಅಹಲ್ಯ ಅಕ್ಕಂಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಓಕೆನಾ? ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಇಷ್ಟೇನಾ? ಸರಿನಮ್ಮ, ನಿನಗೆ ಯಾರು ಡಿಸ್ಟರ್ಬ್ ಮಾಡಲ್ಲ, ಹೋಗ್ಬಾ. ಗೊತ್ತು ಸಾಕು, ನೀನಂತೂ ನಂಗೆ ಡಿಸ್ಟರ್ಬ್ ಮಾಡಲ್ಲ ಅಂತ. ಯಾಕೆ ಹೇಳು? ನೀನ್ ನನ್ನ ಬಂಗಾರಿ ಬೆಸ್ಟ್ ಫ್ರೆಂಡ್. ಈ ಹುಡುಗಿಗೇನು ಹುಚ್ಚ? ಯಾವ್ದಾವುದೋ ವಿಷಯಕ್ಕೆ ಏನೋ ಆಯ್ತು ಅನ್ನೋಂಗೆ ಗಲಾಟೆ ಮಾಡುತ್ತೆ. ಸರಿ ಸರಿ, ಥ್ಯಾಂಕ್ ಯು ಎವ್ರಿಬಡಿ. ನಾನು ಬರ್ತೀನಿ, ಬಾಯ್. ಅನಿ, ಇವಳಲ್ಲಿ ಹೋಗಿ ಏನಾದ್ರೂ ಕಿತಾಪತಿ ಮಾಡಿದ್ರೆ? ನಿಜನಮ್ಮ. ನೀರಾ? ಹಾ ಗೊತ್ತು. ಈಗ ಅಮ್ಮ ಹೇಳಿದ್ದನ್ನ ನೀನು ಹೇಳ್ಬೇಡ. ನಾನು ಹೋಗ್ತಿರೋದು ಪ್ಯೂರ್ಲಿ ಸಾರಿ ಕೇಳೋದಕ್ಕೆ. ಯಾವ ಎಡವಟ್ ಮಾಡೋದಕ್ಕೂ ಅಲ್ಲ, ಕಿತಾಪತಿ ಮಾಡೋದಕ್ಕೂ ಅಲ್ಲ, ಡಿಟೆಕ್ಟಿವ್ ಕೆಲಸಕ್ಕೂ ಅಲ್ಲ, ಅಥವಾ ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಅಲ್ಲ. ಆದ್ರೆ ಪ್ಲೀಸ್ ಒಂದು ಅರ್ಧ ಗಂಟೆ ನೀವು ಯಾರು ಡಿಸ್ಟರ್ಬ್ ಮಾಡಬಾರ್ದು, ಓಕೆನಾ? ಅನಿ, ಡೋಂಟ್ ವರಿ ಕಣೋ, ಅವಳು ನನ್ನ ಕೋಳಿ ಮರಿ, ಮಾತು ಕೊಟ್ರೆ ಮೀರೋದಿಲ್ಲ. ಅಮ್ಮ, ನಿನ್ ಜೊತೆ ಮಾತಾಡ್ಬೇಕು, ಬಾ. ಅಯ್ಯೋ, ಅಲ್ಲಿ ನೋಡಿದ್ರೆ ಅನೌನ್ಸ್ಮೆಂಟ್ ಮಾಡಿ ಬಂದೆ. ಇಲ್ಲಿ ರೂಮಿಗೆ ಬರ್ತಿದ್ದ ಹಾಗೆ ಎದೆಗುಂಡ್ಗೆ ಡಬ್ಬ ಡಬ್ಬ ಅಂತ ಹೊಡ್ಕೋತಿದ್ಯಲ್ಲಪ್ಪ. ಹಾಂ, ಸಾರಿ ಕೇಳೋದು ಕ್ಯಾನ್ಸಲ್. ನಾಳೆ ಬರ್ತೀನಿ. ಯಾಕೆ ಮೀರಾ ಹಾಗೆ ಹೋಗ್ತಾ ಇದ್ಯಾ? ಒಳಗ್ ಬಾ. ನೋಡ್ಬಿಟ್ರಾ? ರೂಮ್ವರೆಗೂ ಬಂದು ಹಾಗೆ ಹೋಗ್ತಿದ್ಯಾ? ಅದು ಅಕ್ಕ, ಅದು ಹಾ, ಅಮ್ಮ ನಿಮ್ಗೆ ರೆಡಿ ಮಾಡೋದಕ್ಕೆ ಹೇಳಿದ್ರು. ನೀವು ಆಲ್ರೆಡಿ ರೆಡಿ ಆಗ್ತಿದ್ರಿ ಅಲ್ವಾ, ಯಾಕೆ ಅಂತ ವಾಪಸ್ ಹೊರಟೆ. ಯಾಕೆ? ಈ ನಿನ್ನ ಅಕ್ಕನ್ನ ನಿನ್ ಕೈಯಾರೆ ರೆಡಿ ಮಾಡಲ್ವಾ? ನನ್ ಮೇಲೆ ನಿನ್ಗಿನ್ನೂ ಡೌಟ್ ಇದೆಯಾ? ನಾನೀ ಮನೆಗೆ ಸರಿಯಾದ ಸೊಸೆ ಅಲ್ಲ ಅಂತ ನಿನ್ಗೆ ಈಗಲೂ ಅನ್ನಿಸ್ತಿದ್ಯಾ ಪುಟ್ಟ? ಸಾರಿ ಅಕ್ಕ, ಐ ರಿಯಲಿ ಸಾರಿ. ಆ್ಯಕ್ಚುಲಿ ನಾನು ಬಂದಿದ್ದು ನಿಮ್ಮ ಹತ್ರ ಸಾರಿ ಕೇಳೋದಕ್ಕೆ ಅಂತ. ಇದುವರೆಗೂ ನನ್ನ ಸಿಕ್ಸ್ ಸೆನ್ಸ್, ನನ್ನ ಇಂಟ್ಯೂಷನ್ಸ್, ನನ್ನ ಅಂತರಾತ್ಮ ಮತ್ತೆ ಬೆರಳ್ಕುಮಾರನ್ ಭವಿಷ್ಯ ಅಂತ ಅನ್ಕೊಂಡು ಮಾಡಿದ ಕೆಲಸ ಎಲ್ಲ ಸಕ್ಸಸ್ಫುಲ್ ಆಗಿತ್ತು. ಆದರೆ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಿಮ್ಮ ವಿಷಯದಲ್ಲಿ ಮಾತ್ರ ನಾನೀಗ ಹೇಳಿದ ಲಿಸ್ಟ್ ಎಲ್ಲ ಫೇಲ್ ಆಯಿತು. ಸಾರಿ ಅಕ್ಕ, ನನ್ನ ಇಂಟ್ಯೂಷನ್ಸ್ ಯಾವುದೂ ವರ್ಕ್ ಆಗಲಿಲ್ಲ, ನನ್ನ ಸಿಕ್ಸ್ ಸೆನ್ಸು ವರ್ಕೌಟ್ ಆಗಲಿಲ್ಲ, ನನ್ನ ಅಂತರಾತ್ಮನೂ ಸರಿ ಇರಲಿಲ್ಲ, ಬೆರಳ್ಕುಮಾರನ್ ಭವಿಷ್ಯನೂ ಸುಳ್ಳಾಗೋಯ್ತು. ಹೌದಾ? ನಿಜನಾ? ಹ್ಞೂ ಅಕ್ಕ. ಆ್ಯಕ್ಚುಲಿ ನಿಮ್ಮನ್ನ ನೋಡೋದಕ್ಕೆ ಅಂತ ಫಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ನೀವೆಲ್ಲರೂ ಮನೆ ಒಳಗಡೆ ಇದ್ದು ಹೊರಗಡೆಯಿಂದ ಬೀಗ ಹಾಕಿದ್ ನೋಡಿ ನೀವೇನೋ ಗೋಲ್ಮಾಲ್ ಮಾಡ್ತಿದ್ದೀರಾ ಅನ್ಕೊಂಡೆ. ಅಲ್ಲೇ ಫಸ್ಟ್ ಟೈಮ್ ನಾನು ಎಡವಿದ್ದು. ಸೆಕೆಂಡ್ ಟೈಮ್ ನಿಮಗೆ ಕಾಲ್ಗೆಜ್ಜೆ ಕೊಟ್ಟು ಅದನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳ್ದೆ. ಮೊಬೈಲ್ ತಗೊಳ್ಳೋದಕ್ಕೆ ಅಂತ ವಾಪಸ್ ಬಂದಾಗ ನೀವು ಆ ಕಾಲ್ಗೆಜ್ಜೆನ ಚೇರ್ ಮೇಲೆ ಇಟ್ಟಿದ್ದನ್ನು ನೋಡ್ಬಿಟ್ಟು ನೀವು ನಮ್ಮ ಫೀಲಿಂಗ್ಸ್ಗೆ ಬೆಲೆನೇ ಕೊಡಲ್ವನೋ, ನಮ್ಮ ಭಾವನೆಗಳಿಗೆ ಬೆಲೆನೇ ಕೊಡದೇ ಇರೋ ವ್ಯಕ್ತಿ ಅಂತೆಲ್ಲ ಅನ್ಕೊಂಡ್ಬಿಟ್ಟೆ. ಶಾಂತಲಮ್ಮನ ಬಗ್ಗೆ ಅಷ್ಟೊಂದೆಲ್ಲ ಹೇಳಿ
ಪ್ರೀತಿಯಿಂದ ಇದನ್ನ ಜೋಪಾನವಾಗಿ ನೋಡ್ಕೊಳ್ಳಿ, ಇದೊಂದು ಪ್ರೈಸ್ಲೆಸ್ ಪೊಸಿಷನ್ ಅಂತ ಹೇಳಿದ್ರು ಇಷ್ಟು ಕೇರ್ಲೆಸ್ ಆಗಿ ಬಿಚ್ಚಿಟ್ಟಿದಾರಲ್ಲಪ್ಪ ಅಂತ ತುಂಬ ಬೇಜಾರಾಯಿತು ನನಗೆ. ನಿಮ್ಮೇಲೆ ತುಂಬ ಕೋಪನೂ ಬಂತು ಅಕ್ಕ, ತುಂಬ ಬೇಜಾರಾಗಿತ್ತು ಕೂಡ. ನೀವು ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂತೆಲ್ಲ ಅನ್ಕೊಂಡೆ, ಅಲ್ಲೂ ನಾನು ಸೋತೆ. ಅದರ ನೆಕ್ಸ್ಟು ಸಾಕು, ನಿಮಗೆ ಪ್ರೀತಿಯಿಂದ ಕೊಟ್ಟಿದ್ದ ಫ್ಲವರ್ಸ್ನ ನೀವು ಜೀವದ ಥರ ಕಾಪಾಡ್ಕೊಳ್ದೆ ಹಾಗೆ ರೋಡ್ ಮೇಲೆ ಬೀಳಿಸ್ಕೊಂಡು ಹೋದ್ರಿ. ಅದನ್ನ ನೋಡ್ಬಿಟ್ಟು ನೀವು ಸಾಕು ನಾ ಪ್ರೀತಿ ಮಾಡೋಲ್ವೇನೋ, ಪ್ರೀತಿಗೆ ಬೆಲೆನೇ ಕೊಡೋದಿಲ್ವೇನೋ ಅಂತ ಅನ್ಕೊಂಡ್ಬಿಟ್ಟೆ. ಅದಕ್ಕೂ ದೊಡ್ಡ ರಂಪ ಮಾಡಿದೆ, ಅವಳು ಫೇಲ್ ಆದ. ಅದಾದ್ಮೇಲೆ ಕರ್ಮ, ಆ ಸೀರೆ ವಿಷಯ ಅಕ್ಕ. ನಾನು ಇಷ್ಟಪಟ್ಟಿದ್ದ ಸೀರೆನ ನೀವು ತಗೊಂಡ್ರಿ ಅಂತ. ನನ್ನ ಸೀರೆನ ಅನಿ ನಿಮಗೆ ತಗೊಳ್ಳೋದಕ್ಕೆ ಹೇಳಿದಾಗ, ಇಲ್ಲ ಆ ಸೀರೆ ಮೀರಂಗೆ ಇಷ್ಟ ಆಗಿದೆ ಅವಳು ಇಟ್ಕೊಳ್ಳಿ ಅಂತ ನೀವು ಒಂದು ಮಾತು ಹೇಳಿಲ್ಲ ಅಂತ ನಾನು ನಿಮ್ಮ ಬಗ್ಗೆ ತುಂಬ ತಪ್ಪು ತಿಳ್ಕೊಂಡ್ಬಿಟ್ಟೆ. ನೀವು ಸ್ವಾರ್ಥಿ, ಸೆಲ್ಫಿಶ್ ಅಂತೆಲ್ಲ ಅಂದ್ಕೊಂಡ್ಬಿಟ್ಟೆ. ಅಲ್ಲೂ ಫೇಲ್ ಆದೆ. ಅದಾದಮೇಲೆ ನಿಮ್ಮ ಮನೇಲಿ ಡಿವೋರ್ಸ್ ವಿಷಯ ಕೇಳ್ಪಟ್ಟೆ. ಆ್ಯಕ್ಚುಲಿ ಅಕ್ಕ, ಏನೂ ಎಡವಟ್ಟಾಗಿರಲಿಲ್ಲ, ಎಲ್ಲ ಸರಿಯಾಗಿತ್ತು. ನಾನೇ ಡೀಟೇಲಾಗಿ ತಿಳ್ಕೊಬೇಕಾಗಿತ್ತು. ಅರ್ಧಂಬರ್ಧ ತಿಳ್ಕೊಂಡು ಅಲ್ಲೂ ಹಾಳು ಮಾಡಿಬಿಟ್ಟೆ. ನಿಮ್ಮ ಮರ್ಯಾದೆ ಹೋಗೋ ಹಾಗೆ ಮಾಡಿಬಿಟ್ಟೆ. ಇಷ್ಟೊಂದೆಲ್ಲ ಮಾಡಿರೋ ನನ್ನ ಕ್ಷಮಿಸಿ ಅಕ್ಕ, ಪ್ಲೀಸ್. ಐ ಆಮ್ ಸಾರಿ. ಸಾರಿ ಕೇಳೋದಕ್ಕೆ ತುಂಬಾ ದೊಡ್ಡ ಲಿಸ್ಟೇ ಇದೆ ಅಲ್ವಾ ಮೀರಾ? ಅಲ್ವಾ, ನಾನು ಇಷ್ಟೊಂದೆಲ್ಲ ತಪ್ಪು ಮಾಡಿದ್ದೀನಿ ಅಲ್ವಾ? ಅದು ಯಾಕೋ ಗೊತ್ತಿಲ್ಲ ಅಕ್ಕ, ನಿಮ್ಮ ವಿಷಯದಲ್ಲೇ ನಾನು ಇಷ್ಟೊಂದೆಲ್ಲ ದುಡುಕ್ಬಿಟ್ಟೆ. ಅದು ಯಾಕೆ ನಿಮ್ಮ ವಿಷಯದಲ್ಲಿ ಇಷ್ಟೊಂದೆಲ್ಲ ದುಡುಕ್ಬಿಟ್ಲು? ಐ ಆಮ್ ಸಾರಿ ಅಕ್ಕ, ಐ ಆಮ್ ಸಾರಿ. ನಿಜವಾಗ್ಲೂ ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರು ನನಗೂ ತುಂಬ ಹರ್ಟ್ ಆಗಿರೋದು. ಐ ಆಮ್ ಸಾರಿ ಅಕ್ಕ. ಇಲ್ಲ ಮೀರಾ, ನೀನ್ ಸಾರಿ ಕೇಳಬೇಡ. ಇನ್ಫ್ಯಾಕ್ಟ್ ಈ ಮನೇಲಿ ಎಲ್ರಿಗಿಂತ ಬ್ರಿಲಿಯಂಟ್, ಇಂಟೆಲಿಜೆಂಟ್ ಅಂದ್ರೆ ಅದು ನೀನು. ಅಯ್ಯೋ, ನಂಗೆ ಅದು ಗೊತ್ತು ಅಕ್ಕ, ಆದರೆ ನಿಮ್ಮ ವಿಷಯದಲ್ಲಿ ಫೇಲ್ ಆಗ್ಬಿಟ್ಟು ಝೀರೋ ಆಗ್ಬಿಟ್ಟೆ. ಸಾರಿ. ಮೀರಾ, ಮಾಡ್ದೇ ಇರೋ ತಪ್ಪಿಗೆ, ಸುಳ್ಳಲ್ದಿರೋ ಡೌಟಿಗೆ ಸಾರಿ ಯಾಕೆ ಕೇಳ್ತೀಯ? ಅಯ್ಯೋ ಅಕ್ಕ, ನಾನು ಮಾಡಿದ ತಪ್ಪಿಗೆ ನಿಮ್ಮ ಹತ್ರ ಎಷ್ಟು ಸಾರಿ ಸಾರಿ ಕೇಳಿದ್ರು ಕಡಿಮೆನೆ. ನಿನ್ನ ತುಂಬ ನೋಯಿಸ್ಬಿಟ್ಟೆ. ಸಾರಿ. ಅನಿ ನಿಮ್ಮ ವಿಷಯದಲ್ಲಿ ಯಾವಾಗಲೂ ಅಕ್ಕ ಏನಂದ್ರೆ? ಮಾಡ್ದೇ ಇರೋ ತಪ್ಪಿಗೆ, ಸುಳ್ಳಲ್ದಿರೋ ಡೌಟಿಗೆ ಸಾರಿ ಯಾಕೆ ಕೇಳ್ತೀಯ ಪುಟ್ಟ? ಇಷ್ಟೊತ್ತು ಏನ್ ಮಾಡ್ತಿದ್ದಾಳೆ ಇವಳು? ಅಮ್ಮ, ಮೀರಾ ಅದಕ್ಕೆ ರೂಮಲ್ಲಿ ಏನು ಅವಾಂತರ ಮಾಡ್ತಾಳೆ ಅನ್ನೋ ಟೆನ್ಷನ್. ಹೌದಪ್ಪ, ಸಾರಿ ಕೇಳ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ. ಸಾರಿ ಕೇಳ್ಕೊಂಡ್ ಬರ್ತಾಳೋ, ಸಮಸ್ಯೆ ಹೊತ್ಕೊಂಡ್ ಬರ್ತಾಳೋ ಅಂತ ಭಯ ಆಗ್ತಾ ಇದೆ. ಅಲ್ಲಿ ಏನಾದ್ರೂ ಅಹಲ್ಯಂಗ್ ನೋವಾಗೋ ರೀತಿ ಮಾತಾಡಿದ್ರೆ ಏನ್ ಗತಿ? ಅಮ್ಮ, ಕೋಳಿ ಮರಿ ಈಗಾಗಲೇ ಗಿಲ್ಟಲ್ಲಿ ನೊಂದ್ಕೊಂಡಿದೆ. ಅವಳು ಯಾಕೆ ನೋಯಿಸ್ತಾಳೆ? ಸುಮ್ಮನೆ ಅವಳ ಮೇಲೆ ಆರೋಪ ಮಾಡಬೇಡಿ. ನೀನ್ ಬಿಡಪ್ಪ, ನೀನ್ ಯಾವತ್ ತಾನೇ ಅವಳಿಗೆ ವಿರುದ್ಧವಾಗಿ ಮಾತಾಡ್ತೀಯ? ಅವಳು ಏನೇ ಮಾಡಿದ್ರು ಸರಿ ಅಂತೀಯ, ಹೆತ್ತವ್ರಿ ಹೆಗ್ನ ಮುದ್ದು ಅಂದಂಗೆ. ಅಮ್ಮ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ನೋಡ್ತೀರಿ, ಮೀರಾ ಮತ್ತೆ ಅಹಲ್ಯ ಅವರು ಬೆಸ್ಟ್ ಫ್ರೆಂಡ್ಸ್ ತರ ಆಚೆ ಬರ್ತಾರೆ. ಹೆಗಲ್ ಮೇಲೆ ಕೈ ಹಾಕೊಂಡು ಖುಷಿಯಾಗಿ ನಗ್ತಾ ಬರ್ತಾರೆ. ಅಷ್ಟಾದ್ರೆ ಆ ದೇವ್ರಿಗೆ ಜೋಡಿ ತೆಂಗಿನಕಾಯಿ ಹೊಡಿತೀನಿ. ನೀನ್ ಯಾವ ತಪ್ಪು ಮಾಡಿಲ್ಲ ಪುಟ್ಟ. ನಿನ್ ಡೌಟ್ ಯಾವುದು ಸುಳ್ಳಲ್ಲ.
ನಿನ್ ಡೌಟ್ ಏನಿತ್ತು? ನಾನೀ ಮನೆಗೆ ಸರಿಯಾದ ಸೊಸೆ ಅಲ್ಲ ಅಂತ ಅಲ್ವಾ? ಅಯ್ಯೋ ಅಕ್ಕ, ಅದ್ ಅವಾಗ, ಈಗಲ್ಲ. ಈಗ ನನ್ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ. ನಿನ್ ಅನುಮಾನ ಏನಿತ್ತು? ನಾನೀ ಮನೆಗೆ ಗೌರವ ಕೊಡಲ್ಲ, ಮನೆಯವ್ರ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತಲ್ವಾ? ಅಕ್ಕ ಅದು ಅವಾಗ, ಈಗಲ್ಲ. ಈಗೆಲ್ಲ ಸರಿ ಹೋಗಿದೆ. ನೀವ್ ಈ ಕುಟುಂಬಕ್ಕೆ ತುಂಬಾ ಗೌರವ ಕೊಡ್ತೀರಾ ಅಂತಾನೂ ನನಗೆ ಗೊತ್ತು. ಈ ಮನೆ ಪ್ರತಿಷ್ಠೆನ ಕಾಪಾಡ್ಕೊಂಡು ಹೋಗ್ತೀರಾ ಅಂತಾನೂ ನಂಗೆ ಚೆನ್ನಾಗಿ ಗೊತ್ತು. ನಿನ್ ಸಿಕ್ಸ್ತ್ ಸೆನ್ಸ್ ಏನ್ ಹೇಳ್ತಾ ಇತ್ತು? ನನ್ ಸಾಕೇತವ್ರನ್ನ ಮದ್ವೆ ಆಗ್ಬಾರ್ದು ಅಂತಲ್ವಾ? ಅಯ್ಯೋ ಅಕ್ಕ, ಅದನ್ನೆಲ್ಲ ಯಾಕಕ್ಕ ಒತ್ತಿ ಒತ್ತಿ ಮಾತಾಡ್ತೀರಾ? ಅದು ಅವಾಗ, ಈಗಲ್ಲ. ನಿನ್ ಬೆರಳು ಕುಮಾರ ಏನಂತ ಭವಿಷ್ಯ ಹೇಳ್ತು? ಈ ಮದ್ವೆ ನಡೆದ್ರೆ ಸರಿ ಹೋಗಲ್ಲ ಅಂತಲ್ವಾ? ಅಯ್ಯೋ ಅಕ್ಕ, ಇತ್ತೀಚೆಗೆ ನಾನು ಬೆರಳ್ ಕುಮಾರ ಸುಳ್ಳು ಹೇಳೋದಕ್ಕೆ ಶುರು ಮಾಡಿದಾನೆ, ಸುಳ್ಳು ಕುಮಾರ ಆಗಿದ್ದಾನೆ. ಆ ಡೌಟ್ ಎಲ್ಲ ನನ್ಗೆ ಕ್ಲಿಯರ್ ಆಗಿದೆ. ಪ್ಲೀಸ್ ಅಕ್ಕ, ಒತ್ತಿ ಒತ್ತಿ ಹೇಳಿ ನನ್ ಗಿಲ್ಟ್ ಹೆಚ್ಚಾಗೋ ಹಾಗೆ ಮಾಡ್ಬೇಡಿ. ನಿನ್ ಇಂಟ್ಯೂಷನ್ ಏನಂತ ಹೇಳ್ತಾ ಇತ್ತು? ನಾನೀ ಮನೆಗೆ ಸರಿಯಾದ ಸೊಸೆ ಅಲ್ಲ ಅಂತಲ್ವಾ? ತಪ್ಪು ತಪ್ಪು, ಇಲ್ಲ ಇಲ್ಲ, ಸಾರಿ ಅಕ್ಕ, ಅದು ಅವಾಗ, ಈಗಲ್ಲ. ಈ ಮನೆಗೆ ಬೆಸ್ಟ್ ಸೊಸೆ ಅಂದ್ರೆ ನೀವೇನೆ. ನೋ, ಅಲ್ಲ. ನೀನಾಗ ಪಟ್ಟ ಅನುಮಾನನೇ ಸರಿ, ನೀನ್ ಯೋಚಿಸಿದ್ದೆ ಸರಿ. ನಿನಗೊಂದ್ ಸತ್ಯ ಹೇಳ, ನೀವ್ ಯಾರು ಊಹಿಸಕ್ಕೆ ಆಗಲ್ಲ ಅಂತ ಸೊಸೆ ನಾನು. ನೀವ್ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಕ್ಕಾಗಲ್ಲ ಅಂತ ಸೊಸೆ ಆಗಿ ನಾನು ಈ ಮನೇಲಿ ಬಾಳ್ತಿದ್ದೀನಿ. ನಿಜ, ಹುಡುಕಿದ್ರು ಕೂಡ ನನ್ನಂತ ಸೊಸೆನ ನೀವ್ ಈ ಮನೆಗೆ ಕರ್ಕೊಂಡ್ ಬರೋದಕ್ಕಾಗ್ತಿರ್ಲಿಲ್ಲ. ನೀನು ತುಂಬಾ ಜಾಣೆ. ನಿನ್ ಸಿಕ್ಸ್ತ್ ಸೆನ್ಸ್ ನಿನ್ಗೆ ಸರಿಯಾಗಿ ಹೇಳ್ತು. ನೀವೆಲ್ರೂ ಅನ್ಕೊಂಡಿರೋ ರೀತಿ ನಾನಿಲ್ಲ, ನೀವೆಲ್ರೂ ನಿರೀಕ್ಷೆ ಮಾಡ್ತಾ ಇರೋ ಸೊಸೆನೂ ನಾನಲ್ಲ. ಈ ಮನೆ ಮೇಲೆ, ಈ ಕುಟುಂಬದ ಮೇಲೆ ನನಗೆ ಯಾವ ಫೀಲಿಂಗ್ಸು ಇಲ್ಲ.